ಮತ್ತೆ ಹೊಸದಾಗಿ ಅಂದರೆ ಹಿಂದೆ ಮಾಡಿದ್ದು ಸರಿ ಇಲ್ಲ ಅಂತ ಹೊಸದಾಗಿ ಮಾಡಬೇಕು ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಕೆ.ಎನ್. ರಾಜಣ್ಣ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಹಿಂದ ನಾಯಕರುಗಳು ಅನೇಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅದರಲ್ಲಿ ಕೆ.ಎನ್. ರಾಜಣ್ಣ ಪ್ರಮುಖವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರಬಲ ಸಮುದಾಯದ ಮುಖಂಡರುಗಳ ಒತ್ತಡ ಬಂದ್ಬಿಡ್ತು, ಹೀಗಾಗಿ ಜಯಪ್ರಕಾಶ್ ಹೆಗಡೆ ಕಾಂತರಾಜ್ ವರದಿಗೆ ಹಿನ್ನಡೆ ಆಯಿತು ಅನ್ನೋದು ಕೆ.ಎನ್. ರಾಜಣ್ಣ ಅವರ ಅಭಿಪ್ರಾಯ. ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ಕೆ.ಎನ್. ರಾಜಣ್ಣ ಮಾತನಾಡಿದ್ದಾರೆ. ಹಳೆ ವರದಿ ಬ್ರೇಕ್ ಹಾಕಿದ್ದಕ್ಕೆ ಅಹಿಂದ ನಾಯಕರು ಅಸಮಾಧಾನಗೊಂಡಿದ್ದಾರೆ. ಹೈಕಮಾಂಡ್ ಈ ಹಳೆ ವರದಿಗೆ ಬ್ರೇಕ್ ಹಾಕುವ ನಿರ್ಧಾರ ಕೈಗೊಂಡಿದ್ದಕ್ಕೆ ಕೆ.ಎನ್. ರಾಜಣ್ಣ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಜಯಪ್ರಕಾಶ್ ಹೆಗಡೆ ಕಾಂತರಾಜ್ ಅವರು ಕೊಟ್ಟಿರ್ತಕ್ಕಂಥ ವರದಿಗೆ ಭಾರಿ ಹಿನ್ನಡೆ ಆಯ್ತಲ್ಲ, ಈ ವಿಚಾರಕ್ಕೆ ಇದು ಸಿದ್ದರಾಮಯ್ಯನವರಿಗೂ ಆಗಿರ್ತಕ್ಕಂಥ ಹಿನ್ನಡೆ ಅನ್ನೋ ಅರ್ಥದಲ್ಲಿ ಕೆ.ಎನ್. ರಾಜಣ್ಣ ಮಾತನಾಡಿದ್ದಾರೆ. ಪ್ರಬಲ ಸಮುದಾಯದ ಮುಖಂಡರುಗಳು ಒತ್ತಡ ಹಾಕಿಬಿಟ್ರು, ಹಾಗಾಗಿ ಈ ವರದಿಗೆ ಹಿನ್ನಡೆ ಆಯಿತು. ಇದು ರಾಜಣ್ಣ ಅವರ ಹೇಳಿಕೆ. ನನ್ನ ಜೊತೆಗೆ ಸಚಿವರಾದಂಥ ಕೆ.ಎನ್. ರಾಜಣ್ಣ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಜಾತಿ ಗಣತಿಯ ವಿಚಾರಕ್ಕೆ 15 ದಿನ ಕಾಲಾವಕಾಶ ಕೊಟ್ಟಿದ್ದಾರೆ. ಈ 15 ದಿನದಲ್ಲಿ ಆಗುತ್ತಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇರುವಂಥದ್ದು ಸರ್. ಈಗ ಒಟ್ಟು 15 ದಿವಸ ಅಂತಕ್ಕಂಥದ್ದು ಪರ್ಸನಲ್ಸು ಮನೆಗಳಿಗೆ ಹೋಗ್ತಕ್ಕಂಥದ್ದಕ್ಕೆ, ಇನ್ನು ಉಳಿದಿರೋ ಸಮಯದಲ್ಲಿ ಆ ಪರ್ಸನಲ್ಸ್ಗೆ ಟ್ರೈನಿಂಗ್ ಕೊಡಬೇಕು. ಈಗ ಎಷ್ಟು ಅಂಶಗಳ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡಬೇಕು ಅಂತಕ್ಕಂಥದ್ದು ಸುಮಾರು 45-54 ಅಷ್ಟು ಇದ್ದಾವೆ. ಅವಶ್ಯಕತೆ ಬಿದ್ದರೆ ಇನ್ಯಾವುದಾದ್ರೂ ಮಾಹಿತಿ ಇನ್ನೊಂದು ಅಂಶದ ಬಗ್ಗೆ ಏನಾದರೂ ತಗೋಬೇಕು ಅಂತ ಅನಿಸಿದ್ರೆ ಅದಕ್ಕೆ ಸೇರಿಸ್ಕೊಳ್ಳಿಕ್ಕೂ ಕೂಡ ಅವಕಾಶ ಕಲ್ಪನೆ ಮಾಡಲಾಗಿದೆ. ಅದ್ರ ಜೊತೆಯಲ್ಲಿ 3 ತಿಂಗಳು ಒಳಗಡೆ ಅಂತಿಮ ವರದಿಯನ್ನು ಕೊಡಬೇಕು ಅಂತ. ಬರೀ 15 ದಿವಸ ಅನ್ನೋದು ಸರಿಯಾದಂಥದ್ದಲ್ಲ. ಆ 3 ತಿಂಗಳು ಒಳಗಡೆನಲ್ಲಿ ಟ್ರೈನಿಂಗು ಕೊಡಬೇಕು ಆ ಪರ್ಸನಲ್ಸ್ಗೆ. ಮತ್ತು ಟೀಚರ್ಸ್ಗಳನ್ನ ನಾವು ಜಾಸ್ತಿ ಜನ ಇದರಲ್ಲಿ ಸುಮಾರು 1 ಲಕ್ಷಕ್ಕೆ ಹೆಚ್ಚು ಜನ ಸೇರ್ತಾರೆ ಎನ್ಯುಮರೇಷನ್ ಇದರಲ್ಲೆಲ್ಲ. ಅವ್ರುಗಳಿಗೆ ಕೂಡ ಸ್ಕೂಲ್ಗಳು ರಜಾ ಇರೋದು, ದಸರಾ ಹಾಲಿಡೇ ಇರೋವಾಗ ರಜಾ ಇರ್ತವೆ. ಆ ಪೀರಿಯಡಲ್ಲಿ ಅವರು ಅದನ್ನು ಮುಗಿಸ್ಲಿಕ್ಕೆ ರಜಾನೂ ಇರ್ತದೆ, ಯಾರಿಗೂ ತೊಂದರೆ ಆಗೋದಿಲ್ಲ ಅಂತ ಹೇಳಿ ಆ ಸಮಯ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಮತ್ತು ಈ ಮಧ್ಯೆ ಈಗ ಸೋಮವಾರ ದಿವಸ ಹಿಂದುಳಿದ ಆಯೋಗದ ಅಧ್ಯಕ್ಷರು, ಅಲ್ಲಿನ ಮ್ಯಾನೇಜಿಂಗ್ ಡೈರೆಕ್ಟ್ರು ಮತ್ತು ಇನ್ಯಾರು ಸೆಕ್ರೆಟರಿ, ಈ ರೀತಿ ಒಂದು ಟೀಮು ಅಲ್ಲಿಗೆ ತೆಲಂಗಾಣಕ್ಕೆ ಹೋಗ್ತಾ ಇದ್ದಾರೆ. ತೆಲಂಗಾಣದಲ್ಲೆಲ್ಲ ಮಾಡಿಬಿಟ್ಟಿದ್ದಾರೆ ಹಾಗೆ ಹೀಗೆ ಅಂತೇಳಿ ಎಲ್ಲ ಮಾಧ್ಯಮದಲ್ಲಿ ಬರ್ತಾ ಇದೆಯಲ್ಲ. ಹಾಗಾಗಿ ಅಲ್ಲಿ ಯಾವ ರೀತಿ ಮಾಡಿದ್ದಾರೆ, ಅವರು ಎಷ್ಟು ಸಮಯ ತೊಗೊಂಡಿದ್ದಾರೆ, ಯಾವ ಪಾಯಿಂಟ್ಸ್ ಮೇಲೆ ಈ ಸರ್ವೆ ಮಾಡಿದ್ದಾರೆ, ಅದನ್ನೆಲ್ಲ ಸ್ಟಡಿ ಮಾಡ್ಕೊಂಬರೋದಕ್ಕೆ ಈ ಸೋಮವಾರ ದಿವಸ ಒಂದು ಟೀಮಿನಿಂದ ಹೋಗ್ತಾರೆ. ಟೀಮು ಹೋಗಿ ಅಲ್ಲಿನ ಒಂದು ಫೀಡ್ಬ್ಯಾಕ್ ತೊಗೊಂಡು ಇಲ್ಲಿ ನಾವು ಇನ್ನೂ ಇಂಪ್ರೂವ್ ಮಾಡಬೇಕು ಸಿಸ್ಟಮ್ನ. ಅದಕ್ಕೆ ಏನೆಲ್ಲ ಮಾಡ್ಬೋದು ಅಂತ ಹೇಳಿ ಒಂದು ಅಲ್ಲಿಂದ ವರದಿನೂ ಕೂಡ ಇಮಿಡಿಯೇಟಾಗಿ ತೊಗೊಳ್ತಾರೆ. ಇಮಿಡಿಯೇಟಾಗಿ ವರದಿ ಮುಖ್ಯಮಂತ್ರಿಗಳ ಕೈ ಸೇರಿದ ಮೇಲೆ ನಾವು ಇಲ್ಲಿ ಒಂದು ಮಿನಿಸ್ಟ್ರುಗಳದ್ದು ಒಂದು ಟೀಮ್ ಮಾಡ್ತಾರೆ ಈ ಸೂಪರ್ವೈಸ್ ಮಾಡಲಿಕ್ಕೆ. ಎಲ್ಲೂ ಕೂಡ ಯಾವುದೇ ಲೋಪ ಆದರೆ ಅಲ್ಲಿಂದ ಅಲ್ಲಿಗೇ ಒಂದು ತೀರ್ಮಾನ ತೊಗೊಳೋದಕ್ಕೆ, ಕಾಲ ವಿಳಂಬ ಆಗದ ರೀತಿಯಲ್ಲಿ ಅದನ್ನು ತಪ್ಪಿಸ್ಲಿಕ್ಕೆ ಆ ರೀತಿ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನಾಗಿ ಈಗಾಗಲೇ ಮುಖ್ಯಮಂತ್ರಿಗಳು ಅದನ್ನೆಲ್ಲ ಪರಿಶೀಲನೆ ಮಾಡಿ ಆ ಟೀಮಿನ ವರದಿ ಬಂದ ಮೇಲೆ ಮುಂದಿನ ಕ್ರಮಗಳನ್ನು ಯಾವ್ಯಾವ ತೊಗೋಬೇಕು, ಯಾವ ಥರ ಮಾಡಬೇಕು, ಎಲ್ಲೂ ಕೂಡ ಕಾಲ ವಿಳಂಬ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಒಂದು ಟೈಮ್ ಚಾರ್ಟ್ ಎಲ್ಲ ಹಾಕ್ಕೊಂಡಿದ್ದಾರೆ. ಟೈಮ್ ಚಾರ್ಟ್ ಪ್ರಕಾರ ಆಗ್ತದೆ, ಏನು ಕಡಿಮೆ ಕಾಲಾವಧಿ ಇಲ್ಲ, 3 ತಿಂಗಳು ಕಾಲಾವಧಿ. ಈಗ ಈಗಿನ ಟೆಕ್ನಾಲಜಿನಲ್ಲಿ ಈವನ್ ಸ್ವಲ್ಪ ಸಿಟಿಗಳಲ್ಲಿ ಕಷ್ಟ ಅನ್ನಿಸ್ಬೋದು, ಯಾಕೆಂದರೆ ಇಲ್ಲಿ ಜನಸಂಖ್ಯೆ ಸಾಂದ್ರತೆ ಜಾಸ್ತಿ ಇರೋದರಿಂದ ಅಲ್ಲಿ ಅವರು ನಮ್ಮವ್ರು ಹೋದಾಗ ಅವರು ಯಾರು ಸಿಗದೆ ಎಲ್ಲ ಕೂಲಿ ಪಾಲಿ ಬೇರೆ ಕಡೆ ಹೋಗಿರ್ಬೋದು, ಅಥವಾ ಅವರಿದ್ದಾಗ ನಮ್ಮವ್ರು ಹೋಗದೆ ಇರ್ಬೋದು. ಹೀಗಾಗಿ ಇಲ್ಲಿ ಸ್ವಲ್ಪ ಸಿಟಿಗಳಲ್ಲಿ ಆಕ್ಯುರಸಿನಲ್ಲಿ ಹಳ್ಳಿಗಳಿಗೆ ಗ್ರಾಮೀಣ ಭಾಗಕ್ಕೆ ಹೋಲಿಸಿದಾಗ ಆಕ್ಯುರಸಿನಲ್ಲಿ ಸಿಟಿನಲ್ಲಿ ಕಡಿಮೆ ಆಗಬಹುದು ಅಂತ ಒಂದು ಆತಂಕ ಇದೆ. ಅವೆಲ್ಲವನ್ನು ಕೂಡ ನಿವಾರಣೆ ಆಗೋ ರೀತಿಯಲ್ಲಿ ಯಾರನ್ನೂ ಕೂಡ ಸುಮಾರು 7 ಕೋಟಿ ಜನಸಂಖ್ಯೆ ಏನಿದ್ದಾರೆ ಎಲ್ಲರದ್ದು ಕೂಡ ಆ ಒಂದು ಸರ್ವೆ ಇದನ್ನು ಮಾಡಿಸ್ಬೇಕು ಅಂತಕ್ಕಂಥ ಸದುದ್ದೇಶ ಇಟ್ಕೊಂಡು ಮಾಡಿದ್ದಾರೆ. ಸರಿ, ಅಂದರೆ ಏನು 7 ಕೋಟಿ ಜನ ಇದೆ, ಈ ಒಂದು ಜನರ ಮಾಹಿತಿಯನ್ನು ಸಂಗ್ರಹ ಮಾಡುವಂಥ ಅನಿವಾರ್ಯತೆ ಇದೆ ಅನ್ನುವಂಥ ಮಾತನ್ನು ಸಚಿವರಾದಂಥ ಕೆ.ಎನ್. ರಾಜಣ್ಣ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ್, ಆರ್ಕನಾಡ್. ಹೊಸದಾಗಿ ಜಾತಿ ಜನಗಣತಿ ಸರ್ವೆ ಮಾಡಬೇಕು ಅಂತ ಏನು ತಯಾರಿ ಮಾಡಿಕೊಳ್ಳಲಾಗ್ತಾ ಇದೆ. ರಾಜ್ಯ ಸರ್ಕಾರದಲ್ಲೂ ಕೂಡ ಮತ್ತೆ ಹೊಸದಾಗಿ ಅಂದರೆ ಹಿಂದೆ ಮಾಡಿದ್ದು ಸರಿ ಇಲ್ಲ ಅಂತ
ಹೊಸದಾಗಿ ಮಾಡಬೇಕು ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಕೆ.ಎನ್. ರಾಜಣ್ಣ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಹಿಂದ ನಾಯಕರುಗಳು ಅನೇಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅದರಲ್ಲಿ ಕೆ.ಎನ್. ರಾಜಣ್ಣ ಪ್ರಮುಖವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರಬಲ ಸಮುದಾಯದ ಮುಖಂಡರುಗಳ ಒತ್ತಡ ಬಂದ್ಬಿಡ್ತು, ಹೀಗಾಗಿ ಜಯಪ್ರಕಾಶ್ ಹೆಗಡೆ ಕಾಂತರಾಜ್ ವರದಿಗೆ ಹಿನ್ನಡೆ ಆಯಿತು ಅನ್ನೋದು ಕೆ.ಎನ್. ರಾಜಣ್ಣ ಅವರ ಅಭಿಪ್ರಾಯ. ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ಕೆ.ಎನ್. ರಾಜಣ್ಣ ಮಾತನಾಡಿದ್ದಾರೆ. ಹಳೆ ವರದಿ ಬ್ರೇಕ್ ಹಾಕಿದ್ದಕ್ಕೆ ಅಹಿಂದ ನಾಯಕರು ಅಸಮಾಧಾನಗೊಂಡಿದ್ದಾರೆ. ಹೈಕಮಾಂಡ್ ಈ ಹಳೆ ವರದಿಗೆ ಬ್ರೇಕ್ ಹಾಕುವ ನಿರ್ಧಾರ ಕೈಗೊಂಡಿದ್ದಕ್ಕೆ ಕೆ.ಎನ್. ರಾಜಣ್ಣ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಜಯಪ್ರಕಾಶ್ ಹೆಗಡೆ ಕಾಂತರಾಜ್ ಅವರು ಕೊಟ್ಟಿರ್ತಕ್ಕಂಥ ವರದಿಗೆ ಭಾರಿ ಹಿನ್ನಡೆ ಆಯ್ತಲ್ಲ, ಈ ವಿಚಾರಕ್ಕೆ ಇದು ಸಿದ್ದರಾಮಯ್ಯನವರಿಗೂ ಆಗಿರ್ತಕ್ಕಂಥ ಹಿನ್ನಡೆ ಅನ್ನೋ ಅರ್ಥದಲ್ಲಿ ಕೆ.ಎನ್. ರಾಜಣ್ಣ ಮಾತನಾಡಿದ್ದಾರೆ. ಪ್ರಬಲ ಸಮುದಾಯದ ಮುಖಂಡರುಗಳು ಒತ್ತಡ ಹಾಕಿಬಿಟ್ರು, ಹಾಗಾಗಿ ಈ ವರದಿಗೆ ಹಿನ್ನಡೆ ಆಯಿತು. ಇದು ರಾಜಣ್ಣ ಅವರ ಹೇಳಿಕೆ. ನನ್ನ ಜೊತೆಗೆ ಸಚಿವರಾದಂಥ ಕೆ.ಎನ್. ರಾಜಣ್ಣ ಅವರಿದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಜಾತಿ ಗಣತಿಯ ವಿಚಾರಕ್ಕೆ 15 ದಿನ ಕಾಲಾವಕಾಶ ಕೊಟ್ಟಿದ್ದಾರೆ. ಈ 15 ದಿನದಲ್ಲಿ ಆಗುತ್ತಾ ಅನ್ನೋಂಥ ಪ್ರಶ್ನೆ ಮೂಡ್ತಾ ಇರುವಂಥದ್ದು ಸರ್. ಈಗ ಒಟ್ಟು 15 ದಿವಸ ಅಂತಕ್ಕಂಥದ್ದು ಪರ್ಸನಲ್ಸು ಮನೆಗಳಿಗೆ ಹೋಗ್ತಕ್ಕಂಥದ್ದಕ್ಕೆ, ಇನ್ನು ಉಳಿದಿರೋ ಸಮಯದಲ್ಲಿ ಆ ಪರ್ಸನಲ್ಸ್ಗೆ ಟ್ರೈನಿಂಗ್ ಕೊಡಬೇಕು. ಈಗ ಎಷ್ಟು ಅಂಶಗಳ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡಬೇಕು ಅಂತಕ್ಕಂಥದ್ದು ಸುಮಾರು 45-54 ಅಷ್ಟು ಇದ್ದಾವೆ. ಅವಶ್ಯಕತೆ ಬಿದ್ದರೆ ಇನ್ಯಾವುದಾದ್ರೂ ಮಾಹಿತಿ ಇನ್ನೊಂದು ಅಂಶದ ಬಗ್ಗೆ ಏನಾದರೂ ತಗೋಬೇಕು ಅಂತ ಅನ್ಸಿದ್ರೆ ಅದಕ್ಕೆ ಸೇರಿಸ್ಕೊಳ್ಳಿಕ್ಕೂ ಕೂಡ ಅವಕಾಶ ಕಲ್ಪನೆ ಮಾಡಲಾಗಿದೆ. ಅದ್ರ ಜೊತೆಯಲ್ಲಿ 3 ತಿಂಗಳು ಒಳಗಡೆ ಅಂತಿಮ ವರದಿಯನ್ನು ಕೊಡಬೇಕು ಅಂತ. ಬರೀ 15 ದಿವಸ ಅನ್ನೋದು ಸರಿಯಾದಂಥದ್ದಲ್ಲ. ಆ 3 ತಿಂಗಳು ಒಳಗಡೆನಲ್ಲಿ ಟ್ರೈನಿಂಗು ಕೊಡಬೇಕು ಆ ಪರ್ಸನಲ್ಸ್ಗೆ. ಮತ್ತು ಟೀಚರ್ಸ್ಗಳನ್ನ ನಾವು ಜಾಸ್ತಿ ಜನ ಇದರಲ್ಲಿ ಸುಮಾರು 1 ಲಕ್ಷಕ್ಕೆ ಹೆಚ್ಚು ಜನ ಸೇರ್ತಾರೆ ಎನ್ಯುಮರೇಷನ್ ಇದರಲ್ಲೆಲ್ಲ. ಅವ್ರುಗಳಿಗೆ ಕೂಡ ಸ್ಕೂಲ್ಗಳು ರಜಾ ಇರೋದು, ದಸರಾ ಹಾಲಿಡೇ ಇರೋವಾಗ ರಜಾ ಇರ್ತವೆ. ಆ ಪೀರಿಯಡಲ್ಲಿ ಅವರು ಅದನ್ನು ಮುಗಿಸ್ಲಿಕ್ಕೆ ರಜಾನೂ ಇರ್ತದೆ, ಯಾರಿಗೂ ತೊಂದರೆ ಆಗೋದಿಲ್ಲ ಅಂತ ಹೇಳಿ ಆ ಸಮಯ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಮತ್ತು ಈ ಮಧ್ಯೆ ಈಗ ಸೋಮವಾರ ದಿವಸ ಹಿಂದುಳಿದ ಆಯೋಗದ ಅಧ್ಯಕ್ಷರು, ಅಲ್ಲಿನ ಮ್ಯಾನೇಜಿಂಗ್ ಡೈರೆಕ್ಟ್ರು ಮತ್ತು ಇನ್ಯಾರು ಸೆಕ್ರೆಟರಿ, ಈ ರೀತಿ ಒಂದು ಟೀಮು ಅಲ್ಲಿಗೆ ತೆಲಂಗಾಣಕ್ಕೆ ಹೋಗ್ತಾ ಇದ್ದಾರೆ. ತೆಲಂಗಾಣದಲ್ಲೆಲ್ಲ ಮಾಡಿಬಿಟ್ಟಿದ್ದಾರೆ ಹಾಗೆ ಹೀಗೆ ಅಂತೇಳಿ ಎಲ್ಲ ಮಾಧ್ಯಮದಲ್ಲಿ ಬರ್ತಾ ಇದೆಯಲ್ಲ. ಹಾಗಾಗಿ ಅಲ್ಲಿ ಯಾವ ರೀತಿ ಮಾಡಿದ್ದಾರೆ, ಅವರು ಎಷ್ಟು ಸಮಯ ತೊಗೊಂಡಿದ್ದಾರೆ, ಯಾವ ಪಾಯಿಂಟ್ಸ್ ಮೇಲೆ ಈ ಸರ್ವೆ ಮಾಡಿದ್ದಾರೆ, ಅದನ್ನೆಲ್ಲ ಸ್ಟಡಿ ಮಾಡ್ಕೊಂಬರೋದಕ್ಕೆ ಈ ಸೋಮವಾರ ದಿವಸ ಒಂದು ಟೀಮಿನಿಂದ ಹೋಗ್ತಾರೆ. ಟೀಮು ಹೋಗಿ ಅಲ್ಲಿನ ಒಂದು ಫೀಡ್ಬ್ಯಾಕ್ ತೊಗೊಂಡು ಇಲ್ಲಿ ನಾವು ಇನ್ನೂ ಇಂಪ್ರೂವ್ ಮಾಡಬೇಕು ಸಿಸ್ಟಮ್ನ. ಅದಕ್ಕೆ ಏನೆಲ್ಲ ಮಾಡ್ಬೋದು ಅಂತ ಹೇಳಿ ಒಂದು ಅಲ್ಲಿಂದ ವರದಿನೂ ಕೂಡ ಇಮಿಡಿಯೇಟಾಗಿ ತೊಗೊಳ್ತಾರೆ. ಇಮಿಡಿಯೇಟಾಗಿ ವರದಿ ಮುಖ್ಯಮಂತ್ರಿಗಳ ಕೈ ಸೇರಿದ ಮೇಲೆ ನಾವು ಇಲ್ಲಿ ಒಂದು ಮಿನಿಸ್ಟ್ರುಗಳದ್ದು ಒಂದು ಟೀಮ್ ಮಾಡ್ತಾರೆ ಈ ಸೂಪರ್ವೈಸ್ ಮಾಡಲಿಕ್ಕೆ. ಎಲ್ಲೂ ಕೂಡ ಯಾವುದೇ ಲೋಪ ಆದರೆ ಅಲ್ಲಿಂದ ಅಲ್ಲಿಗೇ ಒಂದು ತೀರ್ಮಾನ ತೊಗೊಳೋದಕ್ಕೆ, ಕಾಲ ವಿಳಂಬ ಆಗದ ರೀತಿಯಲ್ಲಿ ಅದನ್ನು ತಪ್ಪಿಸ್ಲಿಕ್ಕೆ ಆ ರೀತಿ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನಾಗಿ ಈಗಾಗಲೇ ಮುಖ್ಯಮಂತ್ರಿಗಳು ಅದನ್ನೆಲ್ಲ ಪರಿಶೀಲನೆ ಮಾಡಿ ಆ ಟೀಮಿನ ವರದಿ ಬಂದ ಮೇಲೆ ಮುಂದಿನ ಕ್ರಮಗಳನ್ನು ಯಾವ್ಯಾವ ತೊಗೋಬೇಕು, ಯಾವ ಥರ ಮಾಡಬೇಕು, ಎಲ್ಲೂ ಕೂಡ ಕಾಲ ವಿಳಂಬ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಒಂದು ಟೈಮ್ ಚಾರ್ಟ್ ಎಲ್ಲ ಹಾಕ್ಕೊಂಡಿದ್ದಾರೆ. ಟೈಮ್ ಚಾರ್ಟ್ ಪ್ರಕಾರ ಆಗ್ತದೆ, ಏನು ಕಡಿಮೆ ಕಾಲಾವಧಿ ಇಲ್ಲ, 3 ತಿಂಗಳು ಕಾಲಾವಧಿ. ಈಗ ಈಗಿನ ಟೆಕ್ನಾಲಜಿನಲ್ಲಿ ಈವನ್ ಸ್ವಲ್ಪ ಸಿಟಿಗಳಲ್ಲಿ ಕಷ್ಟ ಅನ್ನಿಸ್ಬೋದು, ಯಾಕೆಂದರೆ ಇಲ್ಲಿ ಜನಸಂಖ್ಯೆ ಸಾಂದ್ರತೆ ಜಾಸ್ತಿ ಇರೋದ್ರಿಂದ ಅಲ್ಲಿ ಅವರು ನಮ್ಮವ್ರು ಹೋದಾಗ ಅವರು ಯಾರು ಸಿಗದೆ ಎಲ್ಲ ಕೂಲಿ ಪಾಲಿ ಬೇರೆ ಕಡೆ ಹೋಗಿರ್ಬೋದು, ಅಥವಾ ಅವರಿದ್ದಾಗ ನಮ್ಮವ್ರು ಹೋಗದೆ ಇರ್ಬೋದು. ಹೀಗಾಗಿ ಇಲ್ಲಿ ಸ್ವಲ್ಪ ಸಿಟಿಗಳಲ್ಲಿ ಆಕ್ಯುರಸಿನಲ್ಲಿ ಹಳ್ಳಿಗಳಿಗೆ ಗ್ರಾಮೀಣ ಭಾಗಕ್ಕೆ ಹೋಲಿಸಿದಾಗ ಆಕ್ಯುರಸಿನಲ್ಲಿ ಸಿಟಿನಲ್ಲಿ ಕಡಿಮೆ ಆಗಬಹುದು ಅಂತ ಒಂದು ಆತಂಕ ಇದೆ. ಅವೆಲ್ಲವನ್ನು ಕೂಡ ನಿವಾರಣೆ ಆಗೋ ರೀತಿಯಲ್ಲಿ ಯಾರನ್ನೂ ಕೂಡ ಸುಮಾರು 7 ಕೋಟಿ ಜನಸಂಖ್ಯೆ ಏನಿದ್ದಾರೆ ಎಲ್ಲರದ್ದು ಕೂಡ ಆ ಒಂದು ಸರ್ವೆ ಇದನ್ನು ಮಾಡಿಸ್ಬೇಕು ಅಂತಕ್ಕಂಥ ಸದುದ್ದೇಶ ಇಟ್ಕೊಂಡು ಮಾಡಿದ್ದಾರೆ. ಸರಿ, ಅಂದರೆ ಏನು 7 ಕೋಟಿ ಜನ ಇದೆ, ಈ ಒಂದು ಜನರ ಮಾಹಿತಿಯನ್ನು ಸಂಗ್ರಹ ಮಾಡುವಂಥ ಅನಿವಾರ್ಯತೆ ಇದೆ ಅನ್ನುವಂಥ ಮಾತನ್ನು ಸಚಿವರಾದಂಥ ಕೆ.ಎನ್. ರಾಜಣ್ಣ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ್, ಆರ್.